ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿ ಅಂತ ಆಚೆ ಹಾಕ್ತಾರೆ. ಎಲ್ಲಿ ಸರ್ ನಾವು ಹೋಗೋದು? ದಬ್ಬಾಳಿಕೆ ಮಾಡಿ ನಾವು ಹೋಗೋದ್ರೆ ಎಲ್ಲಿ ಸರ್ ಹೋಗಬೇಕು ನಾವು? ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ. ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು. ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಮಗು ಇದೆ, ಎಳೆ ಮಕ್ಕಳಿದ್ದಾರೆ. ಆ ದಾಖಲೆಯಲ್ಲಿ ಸೇಲ್ ಅಗ್ರಿಮೆಂಟಲ್ಲಿ ಇಬ್ಬರು ಪಾರ್ಟಿ ಸೈನ್ ಮಾಡಿರ್ತಾರೆ. ಆ ಸಿಗ್ನೇಚರು ಫ್ರಾಡ್. ತುಂಬ ಪೊಲೀಸರು ಕೇಳಿದ್ರೆ ಲಾಠಿ ಹೊಡ್ಯಕ್ಕೆ ಬರ್ತೀನಿ ಅಂತಾರೆ, FIR ಹಾಕ್ತೀವಿ ಅಂತ. ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಕಾಲಾವಕಾಶ ನೀಡದೆ ಏಕಾಏಕಿ ಬಡವರ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಕಸವನಹಳ್ಳಿ ವಸತಿ ಕಳೆದುಕೊಂಡವರು ಕಂದಾಯ ಅಧಿಕಾರಿಗಳ ವಿರುದ್ಧ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಜಾಪುರ ಮುಖ್ಯ ರಸ್ತೆಯ ಕಸವನಹಳ್ಳಿ ಸರ್ವೆ ನಂಬರ್ 12/4ರಲ್ಲಿನ 2.20 ಗುಂಟೆಯಲ್ಲಿದ್ದ ಜಮೀನು ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಕಾಲಾವಕಾಶ ಇದ್ದರೂ ಸಹ ಅಧಿಕಾರಿಗಳು ಬಿಲ್ಡರ್ಗಳ ಕೈಗೊಂಬೆಯಂತೆ ವರ್ತಿಸಿ ಬಡವರ ಸುಮಾರು 90ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ವಕೀಲರಾದ ಅರವಿಂದ ಕಮತ್ ಅವರು ಬೇಸರ ವ್ಯಕ್ತಪಡಿಸಿದರು. ಯಾವಾಗ ನೋಡಿ ಕರೆಯೋದು ಕರ್ಕೊಂಡೋಗಿ ಪೊಲೀಸ್ ಅವನ್ನ ಇವ್ರು ಓಡ್ಬಿಟ್ರು ಅಂತ ಸುಳ್ಳು ಕೇಸ್ ಹಾಕಿ ಹೆಂಗಸರಂತೂ ನೋಡಿದ್ರೆ ಎಷ್ಟು ಸತಿ ಸರ್ ನಾವು ಬರ್ತಾ ಇದ್ದೀವಿ ಸರ್. ಹಿಂಗೆ ಮಾಡ್ತಾರೆ ಸರ್ ಈ ಪೊಲೀಸ್ ತಿಂಗಳು ಕೇಸ್ಗೆ ಹೋಗ್ತೀವಿ ಸರ್. ಹೊಡೆದ್ಬಿಟ್ರು ಅವರೇ ನಮ್ಮ ನೋಡಿದ್ರೆ ನಮ್ ಕೇಸ್ ಇಲ್ಲ, ಪೆಂಡಿಗೆ ಬಂದಿಲ್ಲ, ಇಷ್ಟು ಜಲ್ದಿ ಬಂದು ಹಿಂಗೆ ಜವಾಬ್ದಾರಿ ಮಾಡ್ತಾರೆ ನಮ್ಮ ಮೇಲೆ. ನಮ್ಗೆ ಅನುಕೂಲ ಕೊಡ್ಬೇಕು. दोनों में पकड़ने लगे जा रहे ಜೈರಾಮ್ ಸೂರಪ್ಪ ಮೊದಲಿಯರ್ ಅವರ ಹೆಸರಿನಲ್ಲೇ ಪ್ರಸ್ತುತ ಪಹಣಿ ಇದ್ದು, ಬಂಡವಾಳಶಾಹಿಗಳು ಪೋಡಿ ಮಾಡಿಸದೆ, ಸರ್ವೆ ಗಡಿಗಳನ್ನು ಸರಿಯಾಗಿ ಗುರುತಿಸದೆ, ಆದೇಶ ಕಾಲಾವಕಾಶ ಇದ್ದರೂ ಕೂಡ ಏಕಾಏಕಿ ವಾಸವಾದ ಮನೆಗಳಲ್ಲಿ ವಿದ್ಯುತ್, ನೀರು ಸೇರಿದಂತೆ ದಿನೋಪಯೋಗಿ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಯೋಗೇಶ್ ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವಿಸುತ್ತೇವೆ. ಫೆಬ್ರವರಿ 19ರವರೆಗೂ ಕಾಲಾವಕಾಶ ಇದ್ದರೂ ಮಾನವೀಯತೆ ಮರೆತು ಇಲ್ಲಿನ ಅಧಿಕಾರಿಗಳು ಬಿಲ್ಡರ್ಗಳ ಪರ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಮನೆ ಕಳೆದುಕೊಂಡ ನೊಂದ ಮಹಿಳೆಯರು ತಿಳಿಸಿದರು.
ಅಧಿಕಾರ ಕಾನೂನಿಗೆ ಧಿಕ್ಕಾರ. ಸರ್ವೆಗೆ ಎಲ್ಲಿ ಮಾಡಿದ್ದಾರೆ? ಅವ್ರನ್ನ ತಗೊಂಡ್ಬಿಟ್ಟು ಜೀಪಲ್ಲಿ ಕೂರಿಸಿದ್ದೀರಾ? ಅವ್ರ ಎದುರುಗಡೆ ತಾನೇ ಮಾಡಬೇಕು. ರೆಸ್ಪಾಂಡೆಂಟ್ಸ್ ಅವ್ರನ್ನ ತಗೊಂಡು ಒಳಗಡೆ ಹಾಕಿ ಅವ್ರೇನು ಗಲಾಟೆನ ಮಾಡಿದ್ದಾರೆ? ಅಲ್ಲ, ಅವ್ರು ಹೊಡಿಯೋಕೆ ನೀವು ಅವಕಾಶ ಮಾಡಿಲ್ಲ. ನೀವು ಏನಂದ್ರೆ ಎಂಟಿಗೆ ನೀವು ಕೊಡ್ಬೇಕಷ್ಟೇ. ಫಸ್ಟ್ ಆಫ್ ಆಲ್ 2 ಎಕರೆ 22 ಗುಂಟೆ 10 ಗುಂಟೆ ನಮ್ದಿದೆ. ಆ 2 ಎಕರೆ 10 ಗುಂಟೆ ಕೂಡ ಅವ್ರದ್ದಲ್ಲ. ಫ್ರಾಡು ಇದೆಲ್ಲ ಇದೆ, ಅದು ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ. ನಿಮ್ದು ಬೌಂಡ್ರಿ ತೋರಿಸ್ಬಿಡಿ, ನಿಮ್ದು ಎಲ್ಲಿದೆ ಅಂತ ಹೇಳಿ. 1 ಎಕರೆ ಎಲ್ಲಿದೆ ಸರ್? ಎಲ್ಲಿ ಸರ್ವೇಯರ್ ಯಾರು ಒಬ್ರು ಇಲ್ಲ ಅಲ್ಲಿ? ಆಯ್ತು, ಎಲ್ಲಿದೆ? ಯಾರಿದ್ದಾರೆ? ಸಂಜಯ್ ರಾಜು ಒಂದೊಂದ್ ಕಡೆ ಒಂದೊಂದಿದೆ. ಸೇಲ್ ಅಗ್ರಿಮೆಂಟ್ ಅಲ್ಲಿ ಅದು ಹಾಕೋತೀರಾ? ಇನ್ನು ಪಕ್ಕದನ್ನು ಬೇಕಾದ್ರೆ ಹಾಕೊಳ್ತೀರಾ? 20 ಗುಂಟೆಗೆ ಒಂದೇ ಶೆಡ್ಯೂಲ್ಡ್, 1 ಎಕರೆ 30 ಗುಂಟೆಗೆ ಒಂದೇ ಶೆಡ್, 2 ಎಕರೆ 22 ಗುಂಟೆಗೆ ಒಂದೇ ಶೆಡ್ಯೂಲ್ಡ್. ಅದು ಯಾವ ರೀತಿ ವಕೀಲ ಸಾಹೇಬ್ರೆ, ನಮ್ಮ ಜೊತೆ ಏನು ಮಾಡ್ತಾರೆ ದಯವಿಟ್ಟು ಕೋರ್ಟ್ ಬಂದಿದ್ದು ಸರ್, ದಯವಿಟ್ಟು ನಮಗೆ ಇರಕ್ಕೆ ಮನೆ ಇಲ್ಲ, ಎಲ್ಲರೂ ಹೆಲ್ಪ್ ಮಾಡಿ. ಯಾಕಂದ್ರೆ ಅರ್ಧ ಎಕರೆ ಅವ್ರಿಗೆ 20 ಗುಂಟೆ ಆಗಿರೋದನ್ನ ಬಂದು 2.25 ಎಕರೆ ನಮಗೆ ಆಗಿದೆ ಅಂತ ಪೇಪರ್ ಕೈ ಕೊಟ್ಟಿಂದ ಬಂದಿರೋದಕ್ಕೆ ಅದಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ ಸರ್. ಅವರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟು ಮಗು ಇದೆ, ಎಳೆ ಮಕ್ಕಳಿದ್ದಾರೆ. ಊಟ ಇವಾಗ 1 ತಿಂಗಳಿಂದ ಮಾಡಿಲ್ಲ ಸರ್. ನಮಗೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿ ಅಂತ ಆಚೆ ಹಾಕ್ತಾರೆ. ಎಲ್ಲಿ ಸರ್ ನಾವು ಹೋಗೋದು? ಕೆಲಸ ಕಾರ್ಯ ಇಲ್ದಂಗೆ 1 ತಿಂಗಳಿಂದ ಇದೇ ಕೆಲಸವಾಗಿ ಮಾಡ್ತಾ ಇದ್ವಿ. ದಯವಿಟ್ಟು ಪಬ್ಲಿಕ್ಗಳಿಗೆ ಎಲ್ಲರಿಗೂ ದಯವಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಂತೀವಿ. ದೊಡ್ಡವರ ಚಿಕ್ಕವರ ಅಕ್ಕ ತಂಗಿದ್ದೀರ ಬಂಧು ಬಾಂಧವರ ನಮ್ಗೆ ಆದಷ್ಟು ಹೆಲ್ಪ್ ಮಾಡಿ ಸರ್. ನಮಗೆ ತುಂಬ ಪೊಲೀಸವ್ರು ಕೇಳಿದ್ರೆ ಲಾಠಿಲಿ ಹೊಡ್ಯಕ್ಕೆ ಬರ್ತೀನಿ ಅಂತಾರೆ, FIR ಹಾಕ್ತೀವಿ ಅಂತ ಹೇಳ್ತಾರೆ. ತಿರ್ಗಿ ಹೋಗಿ ನಿಮ್ಮ ಲಾಯರ್ ಹತ್ರ ಕೇಳ್ರಿ, ನಿಮ್ಮ ಲಾಯರ್ ಹತ್ರ ಕೇಳಿದ್ದಾರೆ. ನಮ್ಮ ಲಾಯರು ನಾವು ಬಂದೇ ಇಲ್ಲ ಸರ್. ಇಲ್ಲಿ ಒಬ್ಬರು ನಮ್ಮ ಕಡೆ ಕೇಸ್ ನಡೆಸೋರು ಬಂದಿಲ್ಲ, ಎಲ್ಲ ಲಾಯರು ಬಂದಿದ್ದಾರೆ, ಆ ಲಾಯರ್ ಬಂದಿಲ್ಲ ಸರ್. ನಮಗೆ ತುಂಬ ಅನ್ಯಾಯ ಆಗಿದೆ. ತುಂಬ ಎಲ್ಲರೂ ನಮ್ಗೆ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ನಾವು ಏನು ಮಾತಾಡಬೇಕು ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಸರ್, ನಮಗೆ ಇದ್ದೀವಿ ಇವಾಗ ಏಕಾಏಕಿ ಬಂದು 1 ತಿಂಗಳಿಂದ ಬಂದು ನಾವೆಲ್ಲ ಇಲ್ಲೇ ಇರೋದು ಸರ್. ಬೆಳೆದಿದ್ದು ಓದಿದ್ದು ಎಲ್ಲ ಇಲ್ಲೇ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಸರ್. ನಾವು ಜಯರಾಮ್ ಸರ್, ನಾವಿಲ್ಲೇ ಇದು ನಮ್ಮ ಮುತ್ತಾತಂದು ಆಸ್ತಿ ಸರ್. ನಾವು ಹುಟ್ಟು ಬೆಳೆದು ಎಲ್ಲ ಓದಿದ್ದೆಲ್ಲ ಇಲ್ಲೇ ಸರ್. ಡಾಕ್ಯುಮೆಂಟ್ಸ್ ಬೇಕಾದರೂ ತೋರಿಸ್ತೀವಿ. ಎಲ್ಲ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಏನೋ ಓದೋಕ್ಕೆ ಕೂಡ ನಮ್ಮ ಕೈಯಲ್ಲಿ ಓದಿಸೋದಕ್ಕೆ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಕೆ ಕೂಡ ನಮ್ಮ ಅಪ್ಪ ಅಮ್ಮಗೆ ಆಗಲಿಲ್ಲ ಸರ್. ನಾವೆಲ್ಲ ಗೌರ್ಮೆಂಟ್ ಕಾಲೇಜು ಸ್ಕೂಲಲ್ಲಿ ಓದಿ ಏನೋ ಒಂದು ಡಿಗ್ರಿ ತೊಗೊಂಡಿದ್ದೀವಿ ಸರ್. ಇವಾಗ ದಬ್ಬಾಳಿಕೆ ಮಾಡಿ ನಾವು ಹೋಗು ಅಂದರೆ ಎಲ್ಲಿ ಸರ್ ಹೋಗಬೇಕು ನಾವು?
ನೋಡಿ ಸರ್, ನಮ್ಮಮ್ಮನೇ ಸರ್ ಅದು. ಇವಾಗ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸರ್. ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ನಾನು ಮದುವೆ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಸ್ವಂತ ಮನೇಲಿಲ್ಲ ಸರ್, ಬಾಡಿಗೆ ಮನೇಲಿದ್ದೀನಿ. ನಾನು ಕರ್ಕೊಂಡೋಗಿ ನಮ್ಮ ಅಮ್ಮನಲ್ಲಿ ಇಟ್ಕೊಳಕ್ಕಾಗುತ್ತಾ ಸರ್? ನನಗೂ ನಮ್ಮ ಅತ್ತೆ ಮಾವ ಅವರು ಪೇಷಂಟ್ಗಳು ಸರ್. ಅವ್ರ ಜೊತೆ ಇವ್ರನ್ನೂ ಕರ್ಕೊಂಡೋಗಿ ಇಟ್ಕೊಳಕ್ಕಾಗುತ್ತಾ ಸರ್ ಹೇಳಿ? ಹಿಂಗೆ ಬಂದು ಒಂದು ತಿಂಗಳಿಂದ ನಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ನಾವೇನಾದರೂ ಹೋಗಿ ಕೇಳಿದ್ರೆ ನೀವು ಓದಿರೋರಲ್ವ, ನಿಮ್ಮ ಮೇಲೆ FIR ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಏನು ಮಾಡಬೇಕು ಸರ್ ನಾವು? ಅಂದರೆ ಖಾಲಿ ಮಾಡಿಸ್ಕೊಡಿ ಅಂತ ಡೆಮಾಲಿಷನ್ ಮಾಡೋಕ್ಕೇನು ಆರ್ಡ್ರ್ ಸುಪ್ರೀಂ ಕೋರ್ಟಿಂದ ಇಲ್ಲ. ಇಲ್ಲಿ ಟ್ರಯಲ್ ಕೋರ್ಟಲ್ಲಿ ಏನಾಗಿದೆ ಅಂದರೆ ಇವರು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ GPA ಮತ್ತು ಸೇಲ್ ಅಗ್ರಿಮೆಂಟ್ ಮೂಲಕ ಇವರು KBನವರಿಗೆ ಮಾರಿದ್ದಾರೆ ಅಂತ ಒಂದು ದಾಖಲೆ ಸೃಷ್ಟಿಯಾಗುತ್ತೆ. ಆ ದಾಖಲೆಯಲ್ಲಿ ಸೇಲ್ ಅಗ್ರಿಮೆಂಟಲ್ಲಿ ಇಬ್ಬರು ಪಾರ್ಟಿ ಸೈನ್ ಮಾಡಿರ್ತಾರೆ. ಆ ಸಿಗ್ನೇಚರು ಫ್ರಾಡ್, ಕ್ರಿಯೇಟೆಡ್ ಸಿಗ್ನೇಚರ್ಸು ಏನು ಸೇಲ್ ಅಗ್ರಿಮೆಂಟಲ್ಲಿ ಇದೆಯಲ್ಲ ಅದು. GPAನಲ್ಲೂ ಯಾರೋ ಒಬ್ಬರೇ ವ್ಯಕ್ತಿ ಇಬ್ಬರು ವ್ಯಕ್ತಿಯ ಸಿಗ್ನೇಚರ್ ಮಾಡಿದ್ದಾರೆ. ಅದಕ್ಕೂ ಸೇಲ್ ಅಗ್ರಿಮೆಂಟಲ್ಲಿ ಇರೋ ಸಿಗ್ನೇಚರು GPAಯಲ್ಲಿ ಇರೋ ಸಿಗ್ನೇಚರು ಎರಡು ಬೇರೆ ಬೇರೆ ಥರ ಇದೆ. ಮತ್ತು ಎರಡರಲ್ಲೂ ಒಂದು ಸೇಲ್ ಅಗ್ರಿಮೆಂಟಲ್ಲಿ ಇಬ್ಬರು ಪಾರ್ಟಿ ರೀತಿಯಲ್ಲಿ ಒಬ್ಬರೇ ಸೈನ್ ಮಾಡ್ತಾರೆ. GPAನಲ್ಲೂ ಅಷ್ಟೇ ಒಬ್ಬರೇ ವ್ಯಕ್ತಿ ಇಬ್ಬರದ್ದು ಸಿಗ್ನೇಚರ್ ಮಾಡ್ತಾರೆ. ಹ್ಯಾಂಡ್ ರೈಟಿಂಗ್ ಕ್ಲೀನಾಗಿ ಮ್ಯಾಚ್ ಆಗುತ್ತೆ ಇಬ್ಬರು ಸಿಗ್ನೇಚರ್. ಅಲ್ಲಿಗೆ ಅದು ಫ್ರಾಡ್ ಡಾಕ್ಯುಮೆಂಟು. ಅದಾದ್ರ ಮೇಲೆ ಇವರು KBನವ್ರು ಇದ್ದಾರಲ್ಲ, ಅವರು ವಸತಿ ಕಲ್ಪಿಸೋಕ್ಕೋಸ್ಕರ ಅವ್ರಿಗೆ ಅಷ್ಟೇ ಅಧಿಕಾರ ಇರೋದು. ಅವರು ಪ್ರಾಪರ್ಟಿನ ಮಾರೋದಕ್ಕೆ ಅಧಿಕಾರ ಇಲ್ಲ. ಅವರು ಪಬ್ಲಿಕ್ಕಿಗೆ ಇಲ್ಲ ಅವರ ಸಿಬ್ಬಂದಿಗರಿಗೆ ಅದನ್ನು ಸೈಟ್ ಮಾಡಿಬಿಟ್ಟು ಅವ್ರು ಕೊಡಬೇಕಾಗಿತ್ತು. ಕೊಟ್ಟು ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ. ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡ್ರ್ ಪ್ರತಿ. 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು. ಇವಾಗ ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನು ಅಥವಾ ಕೊಟ್ಟಿರೋವಂಥ ಸತ್ಯಾಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ. ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಡವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇಲ್ಲಿ ಹೈಕೋರ್ಟ್ ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು. ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು. ಯಾವ ರೀತಿಯಲ್ಲಿ ಮಾಡಬೇಕು? 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಈ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡ್ರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನು ಮಾಡಬೇಕು, 3 ವಾರದಲ್ಲಿ ಅವ್ರು ಏನು ಮಾಡಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರಿಗೆ ಬಿಟ್ಬಿಟ್ಟು ಸರ್ವೆ ಮಾಡಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟು 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ ನನ್ನ ಹಿಂದೆ ಏನಿದೆ ಈ ಜಾಗ ಏನಿದೆ ಈ ಖರಾಬಲ್ಲಿ ಇರೋ ಥರ ಅನಿಸ್ತಾ ಇದೆ. ಈ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗಲೂ ಅದು ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ಮದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ಬರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದೆ, 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು 3 ಗುಂಟೆಯಲ್ಲಿ ಇಲ್ಲಿ ಒಬ್ಬರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ನಮಗೇನು ಗೊತ್ತಿಲ್ಲ, ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಆಗುತ್ತೆ. ಕೋರ್ಟ್ದು ಹೇಳ್ತಾ ಇದ್ದೀವಿ. ಆದರೆ ಏನಂದರೆ ನೀವು ಪೊಲೀಸವ್ರ ಜೊತೆ ಜಗಳ ಮಾಡೋಕ್ಕಾಗುತ್ತಾ? ಅದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಯಾವ ಕಾರಣಕ್ಕೂ ಇಲ್ಲ. ಅದೇ ಪೊಲೀಸ್ ಪವರ್ ಅಂದರೆ ಅದೇ ರೀತಿಯಲ್ಲಿ ನನ್ನ ಒಂದು ಕೋರ್ಟಿಗೆ ಅವ್ರು ಬಂದುಬಿಟ್ಟು ನನ್ನನ್ನು ತಡಿಲಿಕ್ಕೂ ಸಾಧ್ಯ ಇಲ್ಲ. ನಾನು ಇವತ್ತು ನಾವು ಬಂದಿರೋದು ಒಂದು ವಕೀಲ, ನಮ್ಮಲ್ಲಿ ಅದೇ ಇರುವಂಥದ್ದು. ಸಂಜಯ್ ರಾಜು ಅವರು ಅಗ್ರಿಕಲ್ಚರ್ ಅವ್ರ ಜೊತೆ ಮಾತಾಡ್ಕೋಬೇಕು. ಬಟ್ ಅವರು ಫ್ರಾಡ್ ಮಾಡಿಬಿಟ್ಟು ಡುಪ್ಲಿಕೇಟ್ ಸೇಲ್ ಡೀಡ್ಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ. ಸೊ ಆದಷ್ಟು ಈ ಒಂದು ವಿಡಿಯೋ ಏನಿದೆ ಸರ್ವೆ ನಂಬರ್ 38 ಬಗ್ಗೆ ಕಸವನಹಳ್ಳಿಯಲ್ಲಿ ಇರುವಂಥ 2 ಎಕರೆ 35 ಗುಂಟೆ
ಯಾರಿಗೂ ಇದರಲ್ಲಿ ಟೈಟಿಲ್ ಎಕ್ಸೆಪ್ಟ್ ಶ್ರೀಮತಿ ಎನ್ ಸರಸ್ವತಿ ಹಾಗೂ ಅವರ ಲೀಗಲ್ ಅವರು 2019 ಅವ್ರು ತೀರ್ಕೊಂಡಿರೋದು. ಅವ್ರು ತೀರ್ಕೊಂಡು ಅವ್ರು ಏನಿದೆ ಯಾವುದೇ ರೀತಿಯಲ್ಲಿ ಅವ್ರು GP ಅನ್ನು ಕೊಟ್ಟಿಲ್ಲ, ಏನಿಲ್ಲ. ನೀವು ಅದ್ರ ಬಗ್ಗೆ ಆರ್ಡರ್ ಕಾಪಿ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. OS ನಂಬರ್ 4970 ಆಫ್ 2003 ಪ್ರಿನ್ಸಿಪಲ್ ಸಿಟಿ ಸಿವಿಲ್ ಕೋರ್ಟಲ್ಲಿ ನಿಮಗೆ ಆರ್ಡರ್ ಶೀಟೇ ಸಿಗುತ್ತೆ. ಅದರಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿದೆ. ಅವ್ರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿತ್ತು. ಯಾರಿಗೆ? ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವ್ರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು. ಅದು ಸೇಲ್ ಅಗ್ರಿಮೆಂಟ್ ಸತ್ತೋಗ್ಬಿಡ್ತು. ಸುಮಾರು 4 ಲಕ್ಷ ರೂಪಾಯಿ ಪರ್ ಎಕರೆಗೆ ಅಂತ ಆ ಸಮಯದಲ್ಲಿ ತೊಗೊಂಡಿರೋ ಒಂದು 5 ಲಕ್ಷ ರೂಪಾಯಿ ಅವ್ರು ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ದುಡ್ಡನ್ನ ಕೊಟ್ಟಿರೋದಿಲ್ಲ. ಆಮೇಲೆ ಸೇಲ್ ಡೀಡ್ ಕೂಡ ಆಗಿರೋದಿಲ್ಲ. ಸೊ ಅದು ಹಾಗೇನೆ ಲಿಮಿಟೇಷನ್ ಬಾರ್ ಆಗಿಬಿಟ್ಟು ಅದು ಸತ್ತೋಗಿರುತ್ತೆ. ಸೊ ಈ ರೀತಿಯಲ್ಲಿ ಜನರಲ್ ಪಬ್ಲಿಕ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಇನ್ ಕೇಸ್ ಏನಾದರೂ ಇದನ್ನು ಆಕ್ಷನ್ ಆಗ್ತಾ ಇದೆ ಬನ್ನಿರಿ, ನೀವು ಮಾಡಿಕೊಡ್ತೀವಿ, ನಾನು ಕಾಂಪೌಂಡ್ ಹಾಕ್ತೀವಿ. ಕಾಂಪೌಂಡ್ ಅಲ್ಲ, ಬಿಲ್ಡಿಂಗ್ ಕಟ್ಟಿದ್ರು ನಿಮ್ದಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.